ಅನಾಮಿಕನ ಈ ಆರೋಪ ಸದ್ಯಕ್ಕೆ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಏನಾಗ್ತಾ ಇದೆ ಅನ್ನೋದನ್ನ ತಿಳಿಸೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬೆಳ್ತಂಗಡಿಯ SIT ಕಚೇರಿಯಿಂದ ಶಶಿಧರ್ ಇದ್ದಾರೆ, ಹಾಗೆ ಧರ್ಮಸ್ಥಳದಿಂದ ಭರತ್ರಾಜ್ ಇದ್ದಾರೆ. ಭರತ್ರಾಜ್, ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಏನು ಚರ್ಚೆಗಳಾಗ್ತಾ ಇದೆ? 13 ಜಾಗಗಳನ್ನ ಗುರುತಿಸಿದ್ದಾರೆ. ಅದನ್ನ ಅಗದಾಗ ಅಲ್ಲಿ ಶವ ಸಿಗುತ್ತೋ ಇಲ್ವೋ, ಅಥವಾ ಇವತ್ತು ಇನ್ನೆಷ್ಟು ಜಾಗಗಳನ್ನ ಆತ ಗುರುತು ಮಾಡೋನಿದ್ದಾನೆ ಅನ್ನೋದಂತೂ ಕುತೂಹಲ ಇದೆ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಅಲ್ಲಿ ಕಾಣ್ತಾ ಇದೆ, ಜನರ ಮಧ್ಯೆ ಏನ್ ಟಾಕ್ ಇದೆ? ಭಾವನಾ, ಹೌದು. ಅಂದರೆ ದೂರು ಕೊಟ್ಟ ನಂತರ ಮತ್ತು ದೂರಿನ ಬಳಿಕ ಹಾಗೂ ನಿನ್ನೆಯ ಘಟನೆವರೆಗೆ ಧರ್ಮಸ್ಥಳ ಬೇರೆ ಒಂದು ರೀತಿಯ ಚರ್ಚೆಗೆ ಒಳಗಾಗಿತ್ತು. ಆದರೆ ಆತ ಪರ್ಟಿಕ್ಯುಲರ್ ಆಗಿ ಈಗ 13 ಜಾಗಗಳನ್ನು ಗುರುತಿಸಿದ ಬಳಿಕ ಆ ಚರ್ಚೆ ಮತ್ತೊಂದು ದಿಕ್ಕಿಗೆ ಹೊರಳಿರುವಂಥದ್ದು. ಹಾಗಾಗಿ ಇವತ್ತು ಆ 13 ಜಾಗಗಳಲ್ಲಿ ಒಂದೊಂದನ್ನ ಅಗೆಯುವಂಥ ಪ್ರಕ್ರಿಯೆಗಳು ಆರಂಭ ಆಗ್ಬೋದು. ನಾನು ಕೂಡ ನೇತ್ರಾವತಿ ಸ್ಥಾನಘಟ್ಟ, ಧರ್ಮಸ್ಥಳದ ನೇತ್ರಾವತಿ ಸ್ಥಾನಘಟ್ಟ ಏನಿದೆ, ನೀವು ಸ್ಥಾನಘಟ್ಟಕ್ಕೆ ಬಂದಾಗ ಅಲ್ಲಿ ಒಂದು ಕಿಂಡಿ ಅಣೆಕಟ್ಟು ಕಾಣುತ್ತೆ. ಆ ಕಿಂಡಿ ಅಣೆಕಟ್ಟಿಂದ ಕೆಳಭಾಗಕ್ಕೆ ನೇತ್ರಾವತಿ ನದಿ ಹರಿದು ಹೋಗುವಂಥ ಜಾಗ, ಅಲ್ಲೇ ಲಕ್ಷಾಂತರ ಭಕ್ತರು ಬಂದು ಪುಣ್ಯ ಸ್ನಾನವನ್ನ ಮಾಡುವಂತ ಜಾಗ, ಅದರ ಪಕ್ಕದಲ್ಲೇ ಒಂದು ಜಾಗವನ್ನ ಆತ ನೋಟ್ ಮಾಡಿದ್ದಾನೆ. ನಾವು ಬಹಳ ಇಂಟ್ರೆಸ್ಟಿಂಗ್ ಆಯ್ತು, ಯಾಕಂದ್ರೆ ನಿನ್ನೆ ಈ ಒಂದು ಜಾಗವನ್ನ ಆತ ಗುರುತಿಸುವಾಗ ನಾವು ಅಂದುಕೊಂಡಿರೋದು ಅಂದ್ರೆ ಸುಮಾರು 2014 ಹೊತ್ತಿಗೆ ಆತ ಇವರ ಧರ್ಮಸ್ಥಳವನ್ನೇ ಬಿಟ್ಟು ಹೋಗಿದ್ದೀನಿ ಅನ್ನುವಂಥವ್ರು 11 ವರ್ಷಗಳ ಬಳಿಕ ಒಂದು ಜಾಗವನ್ನ ಈ ರೀತಿ ಎಕ್ಸಾಕ್ಟ್ ಆಗಿ ಗುರುತಿಸಿಕೊಂಡು ಹೋದಂಥದ್ದು ಬಹಳ ಶಾಕಿಂಗ್ ಅನ್ನಿಸ್ತು. ಯಾಕಂದ್ರೆ ಧರ್ಮಸ್ಥಳದ ಕೆಲವೊಂದು ಜಾಗಗಳು ಬಹಳ ಅಭಿವೃದ್ಧಿ ಆಗಿದೆ, ಕೆಲವೊಂದು ಜಾಗಗಳಲ್ಲಿ ಹಳೆಯ ಧರ್ಮಸ್ಥಳದ ರೀತಿಯಲ್ಲಿ ಅದು ಕಾಣ್ತಾ ಇಲ್ಲ, ಒಂದಷ್ಟು ಹೊಸತನ ಇಲ್ಲಿ ಕಾಣ್ತಾ ಇದೆ. ಈಗ ಇಲ್ಲಿ ಒಂದು 13 ನಂಬರ್ ಅನ್ನ ನೋಟ್ ಮಾಡಿದ್ದಾರೆ. ಇದು ಕಟ್ಟಕಡೆಯ ಸಂಖ್ಯೆ. ನಿನ್ನೆ ಅವರು ಸಂಜೆಯವರೆಗೆ ಮಾಡದಂತಹ ಈ ಒಂದು ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ನಡೆದಂತಹ 13ನೇ ಜಾಗ. ಇಲ್ಲಿ ಶಸ್ತ್ರಸಜ್ಜಿತ ಗನ್ಮ್ಯಾನ್ ಗಳನ್ನು ಕೂಡ ಸೆಕ್ಯೂರಿಟಿಗೆ ಇಡಲಾಗಿದೆ. ಅಂದ್ರೆ ಯಾವುದೇ ರೀತಿಯಾದಂತಹ ಇದು ಗೊಂದಲಕ್ಕೆ ಆಗಬಾರದು, ಯಾವುದೇ ರೀತಿಯಾದಂತಹ ಸಾಕ್ಷ್ಯನಾಶದ ಘಟನೆಗಳಾಗಬಾರದು ಅನ್ನುವಂಥದ್ದು. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವತ್ತು ಮತ್ತೊಂದೆರಡು ಜಾಗಗಳನ್ನ, ಅಂದ್ರೆ SIT-ಗಾಗಲೇ ಆತ 100 ಅಂತ ಹೇಳಿದ್ರು ಕೂಡ SIT ಒಂದು 10 ರಿಂದ 15 ಜಾಗಗಳನ್ನ ಫೈನಲ್ ಮಾಡ್ಕೊಳ್ಳುತ್ತೆ. 10-15 ಜಾಗಗಳನ್ನ ಫೈನಲ್ ಮಾಡಿಕೊಂಡ ನಂತರ ಅವರ ಪ್ರಕ್ರಿಯೆಗಳನ್ನು ಅವರು ಆರಂಭಿಸ್ತಾರೆ. 15 ಜಾಗಗಳನ್ನ ಮಾತ್ರ ಅಗೆಯುವಂತದ್ದು ಆರಂಭಿಕ ಹಂತಗಳಲ್ಲಿ. ಆ 15 ಜಾಗಗಳಲ್ಲಿ ನೀವು ನೋಡಬಹುದು, ಇಲ್ಲಿ ಕ್ರೈಮ್ ಸೀನ್ ಅನ್ನ ಉಳಿಸುವಂತ ಕಾರಣಕ್ಕಾಗಿ ಅಲ್ಲಿ ಟೇಪ್ ಗಳನ್ನು ಅಳವಡಿಸಿದ್ದಾರೆ. ಹಾಗಾಗಿ ಈ ಇಡೀ ಜಾಗದಲ್ಲಿ ಅವರು ಅದನ್ನ ಅಗೆಯುವಂತ ಕೆಲಸಗಳನ್ನ ಮಾಡ್ತಾರೆ. ಇವತ್ತು ಸುಮಾರು ಪುತ್ತೂರು ಸಹಾಯಕ ಆಯುಕ್ತರು, ಅಂದ್ರೆ ಒಬ್ಬ ಮ್ಯಾಜಿಸ್ಟ್ರೇಟ್ ಅದಕ್ಕೆ ಇರಬೇಕಾಗುತ್ತೆ. ಹಾಗಾಗಿ ಪುತ್ತೂರು ಸಹಾಯಕ ಆಯುಕ್ತರಾಗಿರ್ತಕ್ಕಂಥಷ್ಟೆಲ್ಲ ವರ್ಗೀಸ್ ಅವರ ನೇತೃತ್ವದಲ್ಲಿ ಈ ಒಂದು ಅಗೆಯುವ ಪ್ರಕ್ರಿಯೆ ಅವರ ಸಮ್ಮುಖದಲ್ಲಿ ನಡೀಲಿಕ್ಕಿರುವಂಥದ್ದು. ಹಾಗಾಗಿ ಪೊಲೀಸ್ ಅಧಿಕಾರಿಗಳು, SIT ಅಧಿಕಾರಿಗಳು ಇನ್ನು SIT ಕಚೇರಿಯಲ್ಲಿದ್ದಾರೆ. ಆ ಒಂದು ಜಾಗಕ್ಕೆ ತಮ್ಮ ಖಾಸಗಿ ಕಾರಿನಲ್ಲಿ ಆ ದೂರುದಾರ ಬರ್ತಾನೆ. ಆ ಬಳಿಕ ಅಲ್ಲಿಂದ ಆತನನ್ನ ಇಲ್ಲಿಗೆ ಬಹಳ ಭದ್ರತೆಯಲ್ಲಿ ಕರೆದುಕೊಂಡು ಬರಲಾಗುತ್ತೆ ಅನ್ನುವಂಥ ಮಾಹಿತಿ. ಯಾಕಂದ್ರೆ ಈಗ ಆ ಪ್ರಕ್ರಿಯೆಯಲ್ಲಿ ಆತ ಅಗೆಯುವ ಪ್ರಕ್ರಿಯೆಗಳ ಸಂದರ್ಭಗಳಲ್ಲಿ ಆತನ ಉಪಸ್ಥಿತಿಗಳು ಇರಬೇಕಾಗಿ ಅಂತ ಇಲ್ಲ ಅನ್ನುವಂಥದ್ದನ್ನು ಕೂಡ ಕೆಲವೊಂದು ಕಾನೂನು ತಜ್ಞರು ಹೇಳ್ತಾರೆ. ಆದರೆ ಕೆಲವೊಂದು ಜಾಗಗಳನ್ನು ಇನ್ನೂ ಕೂಡ ಗುರುತು ಮಾಡೋ ಪ್ರಕ್ರಿಯೆಗಳು ಇರುವಂಥದ್ದು. ಹಾಗಾಗಿ ಅದನ್ನು ನೋಡಬೇಕು. ಇನ್ನು ಈಗ ಗುರುತಿಸಿರುವಂತಹ 13 ಜಾಗಗಳಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 3 ಪಾಯಿಂಟ್ಗಳಷ್ಟೇ. ಒಂದು ಆರಂಭಿಕವಾಗಿ ಧರ್ಮಸ್ಥಳದ ಸ್ಥಾನಘಟ್ಟದ ಎಂಟ್ರಿ ಪಾಯಿಂಟ್ಗಳಲ್ಲಿ ಅವರು ಫಾರೆಸ್ಟ್ಗೆ ಎಂಟ್ರಿ ಆಗುವಂತ ಜಾಗ ಏನಿದೆ, ಆ ಜಾಗದಲ್ಲಿ ಒಂದು ಪಾಯಿಂಟ್, ಆರಂಭಿಕ 1 ನಂಬರ್ ಪಾಯಿಂಟ್ ಕಾಣುತ್ತೆ. ಆ ಬಳಿಕ ಕಾಡಿನ ದಾರಿಯಲ್ಲಿ ಒಂದು 1.5 ಕಿಲೋಮೀಟರ್ ನಡ್ಕೊಂಡು ಹೋದಾಗ ನೇತ್ರಾವತಿ ನದಿಯ ಒಂದು ನೇತ್ರಾವತಿ ಸೇತುವೆ ಸಿಗುತ್ತೆ. ಆ ಸೇತುವೆಯ ಕೆಳಭಾಗದಲ್ಲಿ ಒಂದು 8 ನಂಬರ್ ಪಾಯಿಂಟ್ ಅನ್ನ ಮಾಡಿದರೆ, 8ನೇ ನಂಬರ್ ಅಂದ್ರೆ 2 ರಿಂದ 7ರ ನಂಬರ್ಗಳೇನಿದೆ ಅದು ಕಾಡಿನ ಒಳಭಾಗದಲ್ಲಿ ಇರುವಂತದ್ದು. ಅದರ ಜೊತೆಗೆ ಇನ್ನೂ ಕೂಡ ಕೆಲವೊಂದು ಒಳಭಾಗದಲ್ಲಿದೆ. ಅದರ ಜೊತೆಗೆ ಈಗ ಕಾಣುವಂಥದ್ದು ಕಟ್ಟಕಡೆಯದಾಗಿ ಒಂದು 13ನೇ ಪಾಯಿಂಟ್. ಅದು 14ನೇ ಪಾಯಿಂಟ್ ಕೂಡ ನಿನ್ನೆ ಅವರು ಹೋಗಿದ್ರು. ಒಂದು ಖಾಸಗಿ ವ್ಯಕ್ತಿಗಳಿಗೆ ಸೇರಿದಂತಹ ಜಾಗ. ಆ ಖಾಸಗಿ ಲ್ಯಾಂಡ್ ಅನ್ನಲ್ಲೂ ಕೂಡ ತಾನು ಹೆಣವನ್ನ ಹೂತಿರೋದಾಗಿ ಆತ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಅಲ್ಲೂ ಕೂಡ ಮಹಜರು ಮಾಡುವ ಪ್ರಕ್ರಿಯೆಗಳಾಗಿದೆ. ಆದರೆ ಸಂಜೆ ಆಗಿರುವಂತ ಕಾರಣದಿಂದಾಗಿ ಕಾನೂನಾತ್ಮಕ ದೃಷ್ಟಿಗಳಿಂದ ಅದನ್ನ ನಿನ್ನೆ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ 15 ಪಾಯಿಂಟ್ಗಳನ್ನು ಇವತ್ತು ಗುರುತಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಗೂ ಕೂಡ ಅಗೀಲಿಕ್ಕೆ ಒಂದಷ್ಟು ಸಿಬ್ಬಂದಿಗಳನ್ನ ಕೊಡ್ಲಿಕ್ಕೂ ಕೂಡ SIT ಮನವಿ ಮಾಡಿಕೊಂಡಿರುವಂತದ್ದು. ಹಾಗಾಗಿ ಈಗ 12 ಜನ ಸಿಬ್ಬಂದಿಯನ್ನ ಕೂಡ ಅವರು ನೇಮಕ ಮಾಡಿಕೊಂಡಿದ್ದಾರೆ. ಆ ಸಿಬ್ಬಂದಿಗಳು ಕೂಡ ಈಗ ತಯಾರಾಗಿ ನಿಂತಿರುವಂತದ್ದು. ಯಾವಾಗ SIT ಅಧಿಕಾರಿಗಳು ಇಲ್ಲಿಗೆ ಎಂಟ್ರಿ ಆಗ್ತಾರೋ, ಅವರಿಂದ ಯಾವ ಸೂಚನೆಗಳು ಬರುತ್ತೋ ಆಗ ಅದನ್ನ ಅಗೆಯುವ ಪ್ರಕ್ರಿಯೆಗಳಾಗುತ್ತೆ. ಆ ಪ್ರಕ್ರಿಯೆಗಳು ಕೂಡ ಬಹಳ ಕಾನೂನಾತ್ಮಕವಾಗಿ ನಡಿಬೇಕು. ಆ ಒಂದು ಜಾಗಕ್ಕೆ ಸುತ್ತಲೂ ಕೂಡ ಒಂದು 4 ಯಾರಿಗೂ ಕಾಣದಂತೆ ಅದಕ್ಕೆ
ಬೇರೆಯದೇ ರೀತಿಯಂಥ ಪರದೆಗಳನ್ನು ಅಳವಡಿಸುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಹಾಗಾಗಿ ಅದರ ಒಳಗೆ ಉತ್ಖನನದ ಯಾವುದೇ ಪ್ರೋಸೆಸ್ಗಳು ಹೊರಗೆ ಕಾಣದ ರೀತಿಯಲ್ಲಿ ಆ ಉತ್ಖನನದ ಕ್ರಿಯೆಗಳನ್ನು ಕಂಪ್ಲೀಟ್ ಅವರದೇ ಸಿಬ್ಬಂದಿ ವಿಡಿಯೋ ಚಿತ್ರೀಕರಣ ಮಾಡುವ ಮೂಲಕ ಆ ಒಂದು ಪ್ರಕ್ರಿಯೆಗಳು ನಡೀಬಹುದು ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಒಂದು ಪ್ರಕ್ರಿಯೆ ನಡೆದು ಮುಕ್ತಾಯ ಆಗಲಿಕ್ಕೆ 2 ರಿಂದ 3 ಗಂಟೆ ತಗೊಳ್ಳಬಹುದು ಅಥವಾ 3 ರಿಂದ 4 ಗಂಟೆ ತಗೊಳ್ಳಬಹುದು. ಹಾಗಾಗಿ ಇದಕ್ಕೆ ಎಲ್ಲವೂ ಕೂಡ AC ಅವರ ಸಮ್ಮುಖದಲ್ಲೇ ನಡಿಬೇಕಾದಂಥ ಕಾರಣದಿಂದಾಗಿ ಈ ಪ್ರಕ್ರಿಯೆ ಮತ್ತಷ್ಟು ವಿಳಂಬವನ್ನು ಕಾಣಬಹುದು ಅನ್ನತ್ತೆ ಹೇಳಲಾಗ್ತಾ ಇದೆ. ಇವತ್ತೇ ಮುಗಿಯುತ್ತೆ ಅಥವಾ ನಾಳೆಗೂ ಮುಗಿಯುತ್ತೆ ಅನ್ನುವಂಥದ್ದಿಲ್ಲ. ಒಟ್ಟು ಆ ಪ್ರಕ್ರಿಯೆ ಆರಂಭವಾದ ಬಳಿಕ ಅದಕ್ಕೆ ಬಹಳ ಲಾಂಗ್ ಟೈಮ್ ಪ್ರೋಸೆಸ್. ಯಾಕಂದ್ರೆ ಒಂದು ಕಡೆಯಿಂದ ಸಹಜವಾಗಿ ನಾವು ಬೇರೆ ಪ್ರಕ್ರಿಯೆಗಳಲ್ಲಿ ನೋಡಿದಾಗಲೂ ಕೂಡ ಮೃತದೇಹಗಳನ್ನು ಮೇಲಕ್ಕೆತ್ತುವ ಸಂದರ್ಭಗಳಲ್ಲಿ ಬಹಳ ಇದನ್ನ ಅನುಸರಿಸ್ತಾರೆ. ಆದರೆ ಇದು ಮೃತದೇಹ ಕಂಪ್ಲೀಟ್ ಆಗಿ ಒಂದು ಅಸ್ಥಿಪಂಜರದ ಮಾದರಿಯಲ್ಲಿ ಇರಬಹುದು. ಇನ್ನೊಂದು ಕಡೆಯಲ್ಲಿ ವೈದ್ಯರು ಹೇಳ್ತಾರೆ ಇದು ಬಹಳ ನೀರು ಇರುವಂತಹ ಜಾಗ. ಆ ಕಾರಣದಿಂದಾಗಿ ಕೆಲವೊಂದು ಕಡೆಗಳಲ್ಲಿ ಬಹಳ ಹಿಂದಕ್ಕೆ ಹೂತಂತ ಸ್ವಲ್ಪ ದಪ್ಪ ಇದ್ದಂತಹವರ ಏನಾದರೂ ಮೃತದೇಹಗಳಿದ್ರೆ ಅದರಲ್ಲಿ ಮಾಂಸಗಳು ಕಂಡರೂ ಕಾಣಬಹುದು ಅನ್ನುವಂಥ ನಿರೀಕ್ಷೆಗಳು ಇರುವಂತದ್ದು. ಹಾಗಾಗಿ ಆತ ನಿನ್ನೆ ಆ ಕಾಡಿನಲ್ಲಿ ಆ ಜಾಗಗಳನ್ನು ಗುರುತಿಸಿದ್ದಾನೆ. ಅಷ್ಟು ಜಾಗಗಳನ್ನು ಅಗೆಯುವ ಕೆಲಸಗಳಾಗಬೇಕು. ಅಗೆದ ತಕ್ಷಣ ಅಲ್ಲೇನಾದ್ರೂ ಬುರುಡೆಗಳು ಅಥವಾ ಅಂದ್ರೆ ಸ್ಕೆಲಿಟನ್ ಮಾದರಿಗಳು ಏನಾದರೂ ಪತ್ತೆಯಾದ ತಕ್ಷಣ ಅದನ್ನ ಸಂಗ್ರಹಣೆ ಮಾಡುವ ಸಂರಕ್ಷಣೆ ಮಾಡುವಂತ ಪ್ರಕ್ರಿಯೆಗಳಾಗಬೇಕಾಗುತ್ತೆ. ಆ ಪ್ರಕ್ರಿಯೆ ಬಳಿಕ ಅದು ನೇರವಾಗಿ ಫೊರೆನ್ಸಿಕ್ಗೆ ಹೋಗುತ್ತೆ. ಇದು ಕೇವಲ ಫೊರೆನ್ಸಿಕ್ ಲ್ಯಾಬ್ನವರ ಒಂದು ಕೆಲಸ ಮಾತ್ರ ಅಲ್ಲ, ಇದಕ್ಕೆ ಫೊರೆನ್ಸಿಕ್ ವೈದ್ಯರ ಅಗತ್ಯತೆಗಳು ಕೂಡ ಇವೆ. ಯಾಕಂದ್ರೆ ಸಾವಿನ ಖಚಿತತೆಗಳನ್ನ, ಸಾವು ಹೇಗೆ ಸಂಭವಿಸ್ತು ಅನ್ನುವಂಥದ್ದು ಸ್ಕೆಲಿಟನ್ಗಳಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೋ ಇಲ್ಲವೋ ಅನ್ನುವಂಥದ್ದನ್ನ ಬಹುಶಃ ಅವರೇ ಸ್ಪಷ್ಟಪಡಿಸಬೇಕು. ಆದರೆ ಅದು ಹೆಣ್ಣಿನದ್ದ ಗಂಡಿನದ್ದ ಮತ್ತು ಅದರ ವಯಸ್ಸು ಮತ್ತು ಅದರ ಎತ್ತರಗಳನ್ನ ಬಹಳ ನಿಖರವಾಗಿ ಈಗಿನ ತಂತ್ರಜ್ಞಾನಗಳ ಮೂಲಕ ಮತ್ತು DNA ಸ್ಯಾಂಪಲ್ಗಳನ್ನು ಅದರಿಂದ ಕಲೆಕ್ಟ್ ಮಾಡುವಂತಹ ಪ್ರಕ್ರಿಯೆಗಳು ಬಹಳ ಸುಲಭವಾಗಿ ನಡೆಯುತ್ತೆ ಅನ್ನುವಂಥದ್ದು ಈಗಿನ ಕಾಲದಲ್ಲಿ. ಅದರ ಜೊತೆಗೆ ತೀರಾ ಇತ್ತೀಚಿನ ದಿನಗಳಲ್ಲಿ ಅಂತದ್ದನ್ನ ರೀಕನ್ಸ್ಟ್ರಕ್ಟ್ ಮಾಡುವಂಥದ್ದು ಕೂಡ AI ಟೆಕ್ನಾಲಜಿಯ ಮೂಲಕ ನಡೀತಾ ಇದೆ. ಹಾಗಾಗಿ ಮುಂದಿನ ಬೆಳವಣಿಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ಇವತ್ತು ನಡೆಯುವಂತ ಬೆಳವಣಿಗೆ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಭಾವನಾ ಭರತ್, ಇದರ ಜೊತೆಗೆ ಇನ್ನೂ 2 ಸ್ಥಳಗಳನ್ನ ಈಗ ಇನ್ನು ಹುಡುಕಬೇಕಾಗಿದೆ. ಇದರ ಜೊತೆಗೆ ಅಟ್ ಎ ಟೈಮ್ ಅಂದ್ರೆ ತಂಡಗಳಾಗಿ ವಿಭಜಿಸಿ ಒಟ್ಟೊಟ್ಟಿಗೆ ಅಗಿಯೋ ಕೆಲಸ ಆಗತ್ತಾ ಅಥವಾ 1 by 1 ಆಗತ್ತಾ ಅದು? ಭಾವನಾ, ಈ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇರುವಂಥದ್ದು. ಯಾಕಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಒಬ್ಬರೇ ಇರುವಂಥದ್ದು, ಸಹಾಯಕ ಆಯುಕ್ತರು ಪುತ್ತೂರು ಸಹಾಯಕ ಆಯುಕ್ತರು ಒಬ್ಬರೇ ಇರುವಂಥದ್ದು. ಅಡಿಷನಲ್ ಆಗಿ ಅವರು ಮತ್ತೆ ಬೇಕಾದ್ರೆ ಮಂಗಳೂರಿನವ್ರನ್ನ ಕರೆಸಬೇಕು ಅಥವಾ ಹತ್ತಿರದಲ್ಲಿರುವಂಥ ಚಿಕ್ಕಮಗಳೂರು ಭಾಗದಿಂದ ಸಹಾಯಕ ಆಯುಕ್ತರುಗಳನ್ನ ಕರೆಸಬಹುದು. ಆದರೆ ಅದಕ್ಕೆ ಒಂದಷ್ಟು ಪ್ರೋಸೆಸ್ಗೆ ಟೈಮ್ ಹಿಡಿಬಹುದು. ಅದನ್ನು ಅವ್ರು ಏನು ಮಾಡಿದರೆ ಗೊತ್ತಿಲ್ಲ. ಸದ್ಯಕ್ಕೆ ನಮಗೆ ಬಂದ ಮಾಹಿತಿ ಪ್ರಕಾರ ಪುತ್ತೂರಿನ ಸಹಾಯಕ ಆಯುಕ್ತರು ಒಬ್ಬರೇ ಈ ಒಂದು ಪ್ರೋಸೆಸ್ನಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು. ಹಾಗಾಗಿ ಹತ್ತಿರ ಇದ್ದ ಜಾಗಗಳನ್ನು ಬಹುಶಃ ಅವರ ಕಾಡಿನ ಒಳಭಾಗದಲ್ಲಿರುವಂತಹ ಹತ್ತಿರದ ಜಾಗಗಳನ್ನು ಅವರು ನಿರಂತರವಾಗಿ ಅವರ ಸುಪರ್ದಿಯಲ್ಲಿ ಮಾನಿಟರ್ ಮಾಡ್ತಾ ಅದನ್ನು ಅಗಿಯುವ ಪ್ರಕ್ರಿಯೆಗಳಾಗಬಹುದು. ಎಲ್ಲ ಜಾಗಗಳನ್ನು ನಿರಂತರವಾಗಿ ಆಗಿದ್ರೆ ಎಲ್ಲ ಕಡೆಗಳಲ್ಲಿ ಸಹಾಯಕ ಆಯುಕ್ತರಿಗೆ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಮ್ಯಾಜಿಸ್ಟ್ರೇಟ್ ಸಮ್ಮುಖ ಇದು ಆಗಬೇಕಾಗಿರುವಂತಹ ಪ್ರಕ್ರಿಯೆ ಆಗೋ ಕಾರಣ ಎಲ್ಲ ಕಡೆಗಳಲ್ಲಿ ಅವರೊಬ್ಬರೇ ನಿಂತ್ಕೊಂಡು ಇರೋಕೆ ಆಗೋದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಇದನ್ನ ಈಗ ಅಷ್ಟು ಜನ ಸಿಬ್ಬಂದಿ ನೇಮಕ ಆಗಿದೆ. ಹಾಗಾಗಿ ಅದನ್ನು ಹೇಗೆ ಪ್ರೊಸೆಸ್ ಸ್ಟಾರ್ಟ್ ಮಾಡಿ ಅಂದ್ರೆ ಆರಂಭ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಕಡೆಗಳಲ್ಲಿ ಅವರು ವೀಕ್ಷಣೆ ಮಾಡಿ ಬಂದು ಮತ್ತೆ ಅದನ್ನ ಹೊರಗಡೆ ತೆಗೆಯುವಂತ ಸಂದರ್ಭಗಳಲ್ಲಿ ಅವರ ಉಪಸ್ಥಿತಿಯನ್ನ ಗುರುತಿಸಿಕೊಂಡು ಅದನ್ನು ಮುಂದುವರಿಸುವಂತ ಕೂಡ ನಡೀಬಹುದು. ಯಾಕಂದ್ರೆ ಎಲ್ಲವೂ ಕೂಡ ಇನ್ ಕ್ಯಾಮರಾ ಚಿತ್ರೀಕರಣ ಆಗುತ್ತೆ. ಎಲ್ಲವನ್ನ ಕೂಡ ಶೂಟಿಂಗ್ ಮಾಡ್ತಾರೆ. ಅವರು ಚಿತ್ರೀಕರಣ ಮಾಡಿ ಅವರ ದಾಖಲೆಗಳಲ್ಲಿ ಇಡ್ತಾರೆ. ಮುಂದಿನ ದಿನಗಳಲ್ಲಿ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾದಂತ ಕಾರಣದಿಂದ ಹೀಗಾಗಿ ಆ ಒಂದು ಪ್ರೋಸೆಸ್ಗಾಗಿ ಎಲ್ಲರೂ ಕಾಯ್ತಾ ಇರುವಂತದ್ದು. ಎಸ್ ಭರತ್, ಹಾಗೆ ಕಾಂಟ್ಯಾಕ್ಟ್ ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.